ಕೆಲವರ ಒಳ್ಳೆತನವು ನಡೆ ನುಡಿಯಲ್ಲಿ ವ್ಯಕ್ತವಾಗುತ್ತೆ. ಹೌದು, ಹಸಿವು ಎಂದವರಿಗೆ, ಕಷ್ಟದಲ್ಲಿರುವವರಿಗೆ ತಮ್ಮ ಕೈಯಲ್ಲಾದ ಸಹಾಯ ಮಾಡ್ತಾರೆ. ಇದಕ್ಕೆ ಸಾಕ್ಷಿಯಾಗಿದೆ ಈ ವಿಡಿಯೋ. ಯುವಕನೊಬ್ಬ ವೃದ್ಧನ ಹಸಿವು ನೀಗಿಸಿದ್ದಾನೆ. ಈ ಯುವಕನ ಒಳ್ಳೆತನಕ್ಕೆ ಸಾಕ್ಷಿಯಾಗಿರುವ ಈ ವಿಡಿಯೋ ನೆಟ್ಟಿಗರ ಮನಸ್ಸು ಗೆದ್ದಿದೆ. ಈ ಕುರಿತಾದಂತಹ ಸ್ಟೋರಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಹಸಿವು ಸಾವಿಗಿಂತಲೂ ಕ್ರೂರಿ. ಹೀಗಾಗಿ ಕೆಲವರು ತಮ್ಮ ಹೊಟ್ಟೆ ಹಸಿವಿನನ್ನ ನೀಗಿಸಿಕೊಳ್ಳಲು ಇತರರ ಮುಂದೆ ಕೈಯೊಡ್ಡಿ ನಿಲ್ತಾರೆ, ಇತರರ ಮುಂದೆ ಕೈಯೊಡ್ಡಿ ಬೇಡ್ತಾರೆ. ಇನ್ನ ಕೆಲವರು ಕಸದ ತೊಟ್ಟಿಗೆ ಬಿಸಾಡಿದ ಹಲಸಿದ ಆಹಾರವನ್ನೇ ಹೆಕ್ಕಿ ತಿಂದು ಹಸಿವನ್ನ ನೀಗಿಸ್ಕೊಳ್ತಾರೆ. ಈ ದೃಶ್ಯವನ್ನೆಲ್ಲ ನೋಡುವಾಗ ಕಣ್ಣಂಚಲಿ ನಿಜಕ್ಕೂ ಕೂಡ ನೀರು ಬರುತ್ತೆ. ಆದರೆ ಇಲ್ಲೊಬ್ಬ ಯುವಕ ತನ್ನ ಒಳ್ಳೆಯ ಮನಸ್ಸಿನಿಂದಲೇ ನೆಟ್ಟಿಗರ ಹೃದಯ ಗೆದ್ಕೊಂಡಿದ್ದಾನೆ. ಹಸಿವು ಎಂದ ವೃದ್ಧರಿಗೆ ತಿನ್ನಲು ಊಟ ಕೊಟ್ಟು ಪುಣ್ಯಾತ್ಮ ಎನಿಸಿಕೊಂಡಿದ್ದಾನೆ. ಈ ಹೃದಯ ಸ್ಪರ್ಶಿ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಈ ವಿಡಿಯೋದಲ್ಲಿ ಅರಕಲು ಬಟ್ಟೆಯನ್ನ ತೊಟ್ಟ ವೃದ್ಧನೊಬ್ಬ ಯುವಕನನ್ನ ಬೈಕನ್ನ ನಿಲ್ಲಿಸಿ ಊಟ ಕೊಡು, ಕೈ ಸನ್ನೆ ಮಾಡ್ತಾ ಇರುವುದನ್ನ ಕಾಣಬಹುದು. ಇದನ್ನರಿತ ಯುವಕನು ಈ ಹಿರಿಯ ಜೀವಕ್ಕೆ ಊಟ ಕೊಡಿಸಲು ಸಣ್ಣದಾದ ಹೋಟೆಲ್ಗೆ ಹೋಗೋದನ್ನ ಕಾಣಬಹುದು. ಯುವಕನು ಇಂತಿಷ್ಟು ಹಣ ನೀಡಿ ಹೋಟೆಲ್ ಮಾಲೀಕನ ಬಳಿ ಈ ಪಾರ್ಸಲ್ ಅನ್ನ ವೃದ್ಧನಿಗೆ ಕೊಡಲು ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ವಿಡಿಯೋದಲ್ಲಿ ವಯೋವೃದ್ಧನು ಯುವಕನಿಗೆ ಕೈ ಮುಗಿದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ದೃಶ್ಯವನ್ನ ಕೂಡ ನಾವು ನೋಡಬಹುದಾಗಿದೆ. ಈ ವಿಡಿಯೋ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಒಬ್ಬ ಬಳಕೆದಾರ ಒಳ್ಳೆಯ ಕೆಲಸ ಎಂದರೆ ಇನ್ನೊಬ್ಬರು ನಿಮ್ಮ ಕುಟುಂಬ ನೂರಾರು ಕಾಲ ಚೆನ್ನಾಗಿರ್ಲಿ ಎಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನ ಮತ್ತೊಬ್ಬರು ಸೂಪರ್ ಬ್ರೋ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಕೈಯಲ್ಲಾಗದಂತಹ ಹಿರಿಯ ಜೀವಗಳಿಗೆ ನಮ್ಮ ಕೈಯಲ್ಲಾಗುವಂತಹ ಸಹಾಯವನ್ನ ಮಾಡುವಂತಹ ಮನಸ್ಥಿತಿ ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು. ಅಂದ್ರೆ ಹಸಿವು ಬಹಳಷ್ಟು ಕಷ್ಟ. ಆ ವೃದ್ಧರು ಹಸಿವನ್ನ ತಡ್ಕೊಳಕ್ಕಾಗಲ್ಲ. ಸೊ ನಮ್ಮ ಕೈಯಲ್ಲಾದಂತಹ ಸಹಾಯವನ್ನ ಮಾಡಬೇಕಾಗತ್ತೆ. ಅದೇ ರೀತಿ ಈ ಯುವಕ ಕೂಡ ತನ್ನ ಕೈಯಲ್ಲಾದಂತಹ ಸಹಾಯವನ್ನ ಮಾಡಿದ್ದಾನೆ. ಒಂದೊತ್ತಿನ ಒಂದು ಹಸಿವನ್ನ ನೀಗಿಸಿದ್ದಾನೆ. ಈ ರೀತಿಯ ಒಳ್ಳೆ ಕೆಲಸಗಳನ್ನ ನಮ್ಮ ಈಗಿನ ಜನತೆ ಏನು, ಯುವ ಜನತೆ ಏನಿದೆ, ಮೈಗೂಡಿಸ್ಕೊಳ್ಬೇಕಾಗಿರುವಂಥದ್ದು. ಏನು ಒಂದೊತ್ತು ಊಟವನ್ನ ಕೊಟ್ರೆ ನಮಗೂ ಸಹಾಯ ಆಗುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ದೇವರು ನಮಗೂ ಕೂಡ ಸಹಾಯವನ್ನ ಮಾಡುವಂಥದ್ದು, ಬೇರೊಬ್ಬರ ಮೂಲಕವಾಗಿ ನಮಗೆ ಸಹಾಯ ಆಗುವಂತಹ ಒಂದಷ್ಟು ಒಳ್ಳೆ ಕೆಲಸಗಳಾಗುವಂಥದ್ದಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನ ಮೈಗೂಡಿಸ್ಕೊಳ್ಬೇಕಾಗುವಂಥದ್ದು.